ಇವತ್ತು ನಾವು ರಾಮನಗರದ ಹತ್ರ ದೇವರ ದೊಡ್ಡಿ ಹತ್ರ ಇದ್ದೀವಿ. ಅವ್ರು ಹುಳಿ ಚಿಕ್ಕಣ್ಣವ್ರ ಮನೆಯಲ್ಲಿ ಅವ್ರದ್ದೊಂದು ಮೊನ್ನೆ ಒಂದು ಹೆಸರಾಗಿದ್ದು ಓರಿ ತೀರೋಗಿತ್ತು. ಆ ಓರಿ ಜಾಗದಲ್ಲಿ ಇನ್ನೊಂದು ಓರಿ ತಂದಿದ್ದಾರೆ. ತುಂಬ ಬೆಲೆ ಕೊಟ್ಟು ತಂದಿದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡ್ರಿ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಣ್ಣ ಅಂತ ಸರ್. ಚಿಕ್ಕಣ್ಣ ಅಂತ. ಇದು ಯಾವ ಊರು ಬರುತ್ತೆ? ಇದು ದೇವ್ರ ದೊಡ್ಡಿ. ಅಡ್ರೆಸ್ ಹೇಳ್ಬಿಡಿ. ಹೆಂಗೆ? ಅಡ್ರೆಸ್ ರಾಮನಗರ ತಾಲೂಕು, ಕೈಲಂಕ ಹೋಬಳಿ, ಕೆರೆ ಗ್ರಾಮ, ಅಂಜನಾಪುರ ಪೋಸ್ಟ್. ಓರಿ ತೀರೋಯ್ತು ಅಂತ ಗೊತ್ತಾಯ್ತು ನಮಗೆ. ಓರಿ ಬಗ್ಗೆ ತಿಳಿಯೋಣ. ಇದು ಯಾವ ಇಲ್ಲಿಂದ ತಂದ್ರೆ ಈ ಓರಿ? ಇದು ಸ್ವಾಮಿ ಕಿಚ್ಕೊಂಡ್ರ ಪಾಳ್ಯದಿಂದ ಗುಡಮರನಹಳ್ಳಿ ಸರ್ಕಲ್ಗೆ ಹೋಗಿತ್ತು. ಗುಡಮರನಹಳ್ಳಿ ಸರ್ಕಲಿಂದ ಮುಂಚೆ 3 ಕಿಲೋಮೀಟ್ರು ಮಾಂತೋಟಕ್ಕೆ ಪಾರಮಲ್ಲಿತ್ತು. ಅವರು ಹೆಸರನ್ನ ಮಾಡ್ಕೊಂಡು ಓರಿ ನಿಮ್ಗಾಗ ಓರಿ ಹೋಗಿ ನೋಡಿ ಅಂತ. ಆಮೇಲೆ ಹೋಗಿ ನೋಡ್ಬಿಟ್ಟು ಪರವಾಗಿಲ್ವಲ್ಲ, ಏನೋ ಒಂಚೂರು ದೊಡ್ಡವರಿ ಮಟ್ಟಕ್ಕೆ ಆಯ್ತದಲ್ಲ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೇಳ್ದು. ಆಮೇಲೆ ಅವರು ನಾವು ಪಾರಮ್ ಮಾಡೋಕ್ಕೆ ನೀವು ಕೊಡಪ್ಪ ಕೊಡಲ್ಲ ಅಂದರು. ಇಲ್ಲ ಸ್ವಾಮಿ, ನಾವು ಇನ್ನೀಗ ನಮ್ಮದು ಒಂದು ಓರಿ ಒಳ್ಳೆ ಓರಿ ಕಳ್ಕೊಂಡಿದ್ದೇವೆ ಅಂತ ಹೇಳಿ ಕೇಳಿದ್ಮೇಲೆ ಆಗ ನೋಡಪ್ಪ ಆಗ ವ್ಯಾಪಾರ ಯಾರ್ಯಾರು ಸೇರ್ಕೊಂಡು ವ್ಯಾಪಾರ ಮುಗಿಸಿದ್ರು. ನಮ್ಮ ಕಲಿಮಣ ಮಾಗಡಿ ಕಲಿಮಣ ಗಾಡಿ ಸ್ವಾಮಿ, ನೀವು ಹಂಗೆಲ್ಲ ಹೇಳ್ಬೇಡಿ, ಅವ್ರ ಹತ್ರ ಇದು ಓರಿ ಒಳ್ಳೆ ಓರಿ ಕಳ್ಕೊಂಬಿಟ್ಟದೆ, ಏನೋ ಇವತ್ತು ಆ ಮಟ್ಟಕ್ಕೆ ಆಯ್ತದೆ ಅಂತ ಆಸೆ ಮಾಡ್ತಾವ್ರೆ, ನೀವು ಓರಿ ಕೊಡಲೇಬೇಕು ಅಂದ್ಬಿಟ್ಟು ಆಗ ಕೊಡ್ಸೋದು. ಇದು ತಗೊಂಬಂದು ಎಷ್ಟು ದಿನ ಆಯ್ತು ಗೌಡ್ರೆ? ಒಂದು 15 ದಿನ ಆಯ್ತು ಸರ್. 15 ದಿನ ಆಯ್ತು. 15 ದಿನ. ಏನು ಬೆಲೆ ಕೊಡ್ತಾವಂದ್ರ? ಅವು ನಮಗೆ 13,60,100 ಒಂದಾಯ್ತು ಸ್ವಾಮಿ. ನಮಗೆ 13,60,100. ಅಷ್ಟು ಲಕ್ಷ ಬಾಳುತ್ತಾ ಇದು? ಏನೋ ಅವರು ಕೊಟ್ಬಿಟ್ಟಿದ್ರು, ಅವರು ತಗೊಂಡಿದ್ರು. ನಾವು ನೋಡ್ದೋ ಏನೋ ನಮ್ಗೆ ಆ ಓರಿ ಹೋದ್ಮೇಲೆ ಇನ್ಯಾವ ಓರಿ ನುಡ್ತಿರ್ಲಿಲ್ಲ ಸರ್. ಇದೊಂದು ಓರಿ ಬಿಟ್ರೆ ನಾವು ಸುಮಾರು 1 ತಿಂಗಳು ತಿರುಗಿದ್ದು ಯಾವ ಓರಿನೂ ನಮ್ಗೆ ಇಡ್ಸ್ಲಿಲ್ಲ. ಅಲ್ಲ, ನಾನು ಹಳ್ಳಿ ಕಾರಲ್ಲಿ ಇಷ್ಟು ರೈಟ್ ಎಲ್ಲ ನೋಡಿಲ್ಲ. ನೀವು ಹೇಳೋದು ನಂಬೋದು? ಅದು 3 ಲಕ್ಷ ಅನ್ನೋದು ಸ್ವಾಮಿ ಅವರೇ ತಗೊಂಡಿದ್ರು. ಇಡೀ ದೇಶಕ್ಕೆ ಗೊತ್ತು ಅವ್ರು ತಗೊಂಡಿತ್ತು. ಕೆಲವರು 13 ಲಕ್ಷ ಅನ್ನೋದು ನಂಬಲ್ವಲ್ಲ. ಇವಾಗ ಅವರೆಲ್ಲ ಹೇಳ್ತಾ ಇದ್ರಲ್ಲ, ನಮ್ದೇ ಇರ್ಲಿ ಬಿಡಿ ಸರ್. ಏನ್ ಹೇಳ್ಬೋದು ಅದಕ್ಕೆ? ನೀವೇನ್ ಹೇಳ್ತೀರಾ? ನಾವು ಪದಾರ್ಥ ಅದೇ ತಗೊಂಡಿವಿ ಅಂತ ಹೇಳ್ತೀವಿ. ಪದಾರ್ಥ ನಿಮಗೆ ಸಮಾಧಾನ ಆಗೈತೆ? ನಮಗೆ ಸಮಾಧಾನ ಆಗೈತೆ, ನಾವು ತಗೊಂಡಿವಿ ಅಂತ ಹೇಳ್ತೀವಿ. ನಮಗೆ ಸಮಾಧಾನ ಆಗದೆ ನಾವು ತಗೊಂಡಿವಿ. 25 ಲಕ್ಷದ ಗಂಟೆ ಕೇಳಿದ್ರು ಆ ಓರಿಯ. ಏನೋ ಅಂಥದ್ದೇ ಒಂದು ಓರಿ ಆಯ್ತದೆ ಅಂತ ತಗೊಂಡಿವಿ ಸ್ವಾಮಿ. ನಾವು ಕೊಟ್ಟಿರ್ಲಿಲ್ಲ. ನಾನು ದುಡ್ಡಿಗೆ ಆಸೆ ಮಾಡಲ್ಲ ಕಣಪ್ಪ, ನಾನು ಕೊಡಲ್ಲ ಅನ್ಬಿಟ್ಟು ಕೊಟ್ಟಿರ್ಲಿಲ್ಲ. ಇವತ್ತು ಆ ಮಟ್ಟಕ್ಕೆ ಓರಿ ಆಯ್ತದೆ ಅಂತ ತಗೊಂಡಿವಿ ಸರ್ ನಾವು. ಅದ್ರ ತಕ್ಕನಾಗೆ ಬರ್ತದೆ. ಬರ್ತದೆ. ಸುಮ್ಮಿರಪ್ಪ, ಸುಮ್ಮಿರ. 13 ಲಕ್ಷ ಬಂಡವಾಳ ಹಾಕಿದೀರಿ ಅಂತಿದ್ದೀರಲ್ಲ, ಇದರಿಂದ ಎತ್ತುತ್ತೀರಾ 13 ಲಕ್ಷ ನೀವು? ಸ್ವಾಮಿ, ಅದು ಬರೋದು ಹೋಗೋದು ಅದು ದೇವ್ರ ಯತ್ನ. ಸಾಕ್ಬೇಕು. ಆಮೇಲೆ ಇವತ್ತು ಈ ವಯಸ್ಸಲ್ಲಿ ಇಷ್ಟುದ್ದ ಓರಿ ಯಾವೂ ಇಲ್ಲ. ಇಷ್ಟು ಭಗವಂತ ಬೆಳೆ, ಇಷ್ಟು ಐಟು ಪಿಟ್ಟು, ಆಮೇಲೆ ಯಾವ ಜಾಗನೂ ಅಷ್ಟೇ, ಜಾತಿನೇ ಆಗ್ಲಿ, ನೋಡ ಬೂಡ ಪೇಟ ಎಲ್ಲ ಕೊಟ್ಟವನೇ ಭಗವಂತ. ಅದಕ್ಕೆ ನಾವು ಧೈರ್ಯ ಮಾಡಿ ತಗೊಂಬಿಟ್ಟು. ಇವಾಗ ಏನ್ ಏಜ್ ಆಗಿದೆ ಇದಕ್ಕೆ? ಅಲ್ಲೂ ಇವಾಗ ಇನ್ನೇನು ಬೇಡ ಸಮಂತ್ರ ಹಸುಗಳ ಮೇಲೆ ಬಿಡ್ತಾ ಇದ್ದೀರಾ? ಯಾರೋ ಒಬ್ಬ ಏನ್ ಮಾಡಿದ್ರು ಬಿಡ್ದಲೆ 2,000 ಕೊಟ್ಟು ಬಿಡ್ಸವ್ನೆ ಸ್ವಾಮಿ. ಬಿಡ್ಸವ್ನೆ. ಇವಾಗ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ ಇದಕ್ಕೆ? 1,000 ಮಾಡ್ಬೇಕು. 1,000 ಮಾಡ್ಬೇಕು. ಮೊದ್ಲೆಲ್ಲ ಏನ್ ತಗೋತಾ ಇದ್ರ? ಮೊದ್ಲು ದೊಡ್ಡವರಿಗೆ 1,000 ಮಾಡಿದ್ದು. ಇವಾಗ ಇರೋವರಿ 800 ಹಂಗ್ ಬಿಟ್ಟಿದ್ದು. ಇದಕ್ಕೆ ಹಂಗ್ ಬಿಟ್ರೆ ವರ್ಕೌಟ್ ಆಗಲ್ಲ ಸ್ವಾಮಿ. 1,000 ಮಾಡ್ಬೇಕಿತ್ತು. ಇವಾಗ ನೀವು ದಿನಕ್ಕೆ ಖರ್ಚು ಏನ್ ಬರ್ತದೆ ಇದಕ್ಕೆ? ಇವಾಗ 13 ಲಕ್ಷ ಏನಾದ್ರು ತಿಂಡಿ ಫುಡ್ ಎಲ್ಲ ಪೇಸ್ಟರ್ ತಿಂಡಿ, ಪೇಸ್ಟರ್ ಹಾಲು ಎಲ್ಲ ಕಾಸಿಗೆ ಕೊಟ್ಟಂಗೆ ಕಜ್ಜಾಯ. ಅಂದ್ರೆ ಇವಾಗ ಇದಕ್ಕೆ ಬೇರೆ ತರ ತಿಂಡಿ ನೀವು? ಬೇರೆ ತರನೇ ಕೊಡ್ಬೇಕು. ಏನೇನ್ ಕೊಡ್ತೀರಾ ತಿಂಡಿ? ಉಳ್ಳಿ ಜಾಸ್ತಿ ಕೊಡ್ತೀವಿ ಸ್ವಾಮಿ ನಾವು. ಉಳ್ಳಿ, ಮೆಂತ್ಯ, ರವೆ,
ರವೆ ಇವಾಗ ಹಾಕ್ಬೋದು, ಇನ್ನೇನು ಬೆಗೆ ಕಳೀತು, ಹಾಂ ಇನ್ನಿಷ್ಟು ತಿಂಗಂಟ ಹಾಕಿರಲ್ಲ, ಇನ್ಮೇಲೆ ರವೆನೂ ಹಾಕ್ಬೇಕು. ರವೆ ಹಾಕ್ಬೇಕು. ರವೆ ಹಾಕ್ಬೇಕು. ಇವಾಗ ನೀವು 13 ಲಕ್ಷ ಕೊಟ್ಟಿದ್ದೀನಿ ಅಂದ್ರಲ್ಲ, ಇವಾಗ ಕೆಲವರು ಮಾತಾಡ್ತಾ ಇದ್ರು ಏ ಇಲ್ಲ ಅಲ್ಲ ಅಂದಿದ್ರಲ್ಲ, ನೀವು ಅವ್ರಿಗೆಲ್ಲ ಏನ್ ಸ್ವಾಮಿ ಇನ್ನೊಂದು 16 ಕೇಳ್ಕೊಳ್ಳಿ, ಕೊಟ್ಟಿರೋ ನಾವು ಆ ಯಪ್ಪ ದುಡ್ಡು ತಗೊಂಡಿರೋರು ಅವರು, ಅದು ನಮಗೂ ಅವ್ರಿಗೆ ಗೊತ್ತು. ಈಗ ನನಗೆ ಧೈರ್ಯ ಬಂತು, ತಗೊಂಬಿಟ್ಟಿದ್ದೀನಿ. ನಿಮ್ಗೆ ಸಮಾಧಾನ ಅದೇ? ಹ್ಞೂ ಸಮಾಧಾನ ಅದೇ. ಇವಾಗ ಕಣ್ಣಲ್ಲಿ ನೋಡ್ತಿದ್ದಂಗೆಲ್ಲ ಇದು ಕರ ಹುಡ್ತದೆ ಅಂತ ದನ ತಗೋತೀವಿ ನಾವು, ಅದರಿಂದ ನಮ್ಗೆ ಬಸಪ್ಪ ನಮ್ಗೆ ಒಪ್ಪಿಗೆ ಆಗದೆ ತಗೊಂಬಿಟ್ಟಿವಿ. ಇದನ್ನ ಇವಾಗ ಯಾರಾದ್ರೂ ಕೇಳ್ಕೊ ಬಂದ್ರೆ ಕೊಡ್ತೀರಾ? ಇಲ್ಲ ಸ್ವಾಮಿ, ಕೊಡಲ್ಲ. ನೀವೇ ಮಾಡಿಕೊತೀರಾ? ಇದಿನ್ನು ಆಯ್ತು ಬಿಡಿ, ಇನ್ನು ಮುಪ್ಪಾಗ ಗಂಟೆ ನಮ್ಮನೇಲಿ ಇರೋದೇ ಕೊಡಲ್ಲ. ಇವಾಗ ನೀವು ಅಷ್ಟು ದಿನ ಮಾಡಿಕೊಂಡ್ರು ನೀವು 13 ಲಕ್ಷ ಸಂಪಾದನೆ ಮಾಡ್ಬೋದಾ ಇದರಿಂದ? ಏನೋ ಸ್ವಾಮಿ, ಸಂಪಾದನೆ ಹೋಗೋದು ಬರೋದು ಅದು ಹೇಳಕ್ಕಾಗಲ್ಲ. ಹೋಟೆಲ್ ತಗೋಬೇಕಾಗಿತ್ತು, ತಗೊಂಡ್ಬಿಟ್ಟಿವಿ. ಸಾಕ್ಬೇಕು. ಆಮೇಲೆ ಇವಾಗ ನಾವು ಹಣ ಕಟ್ಟಿವಲ್ಲ, ಅವತ್ತು ನೋಡ್ಕೊಳ್ಳೋದೆ ಹಣನ. ದನ ಬರ್ಬೋದು ಬಿಡ್ಬೋದು, ಅದೇನು ಲೆಕ್ಕಕ್ಕೆ ಬರಲ್ಲ ಸರ್. ಅದು ಲೆಕ್ಕಕ್ಕೆ ಬರಲ್ಲ. ನಿಮ್ ಸಮಾಧಾನಕ್ಕೋಸ್ಕರ ನಮಗೆ ಸಮಾಧಾನ ಆಗುವಂಗೆ ದನ ತಗೋಬೇಕು. ಆಮೇಲೆ ಹೋಗೋದು ಬಿಡೋದು ಅದು ಬಸಪ್ಪನಲ್ಲಿ ಆದಾಯ ಬರ್ಬೋದು, ನಷ್ಟ ಆಗ್ಬೋದು, ಅದು ಭಗವಂತಂದು ಬಿಡಿ. ತಕ್ಕೋಬೇಕು, ಸಾಕ್ಬೇಕು. ನಿಮ್ ಸಮಾಧಾನ ಆಯ್ತು? ನಮಗೆ ಸಮಾಧಾನ ಆಯ್ತು. ನಮಗೆ ಸಮಾಧಾನ ಆಗಿರೋ ಆ ಬಂಡವಾಳ ನಾವು ಆಗ್ತಿರ್ಲಿಲ್ಲ. ನೀವು ಇದು ಒಂದು ತಿಂಗಳು ತಿರ್ಗಿದ ಸ್ವಾಮಿ, ಆ ಓರಿ ಒಂದ್ ಗಾಡಿ ನಮ್ಗೆ ಯಾವ ದನ ಇಳಿಸ್ಲಿಲ್ಲ. ಈ ಕಣ್ಣಲ್ಲಿ ನೋಡ್ಮೇಲೆ ತಗೋಬೇಕು ಅನ್ನಿಸ್ತು. ಇವಾಗ ನೀವು ಎಷ್ಟು ತಲೆಮಾಂತರದಿಂದ ಕಟ್ತಾ ಇದೀನಿ ಸ್ವಾಮಿ? ನಾನು ಇಷ್ಟುದ ಹುಡುಗನಲ್ಲಿ ದನಿನಾಗ ಮುಟ್ತನು. ನಮ್ಮ ಅಪ್ಪ ಒಳ್ಳೊಳ್ಳೆ ದನ ಮಾಡಿ ಕೊಟ್ಟಿದ್ದ, ಓರಿ ಏನು ಕಟ್ತಿರ್ಲಿಲ್ಲ. ಇದು ನಾನು ಇಷ್ಟುದ ಹುಡುಗನಲ್ಲಿ ನನಗೆ ಭಗವಂತ ಏನೋ ಕಾಯಸ್ ಕೊಟ್ಬಿಟ್ಟ. ನಾನು ಸುಮಾರು ಹುಡುಗನಿಂದ ನಾನು ಓರಿ ಕಟ್ತಾ ಇದ್ದೀನಿ. ಇವಾಗ ಇದನ್ನ ಮಡಿಕೊಂತೀರಾ? ಇಲ್ಲ ಮಾರಲ್ಲ. ಇಷ್ಟು ವಯಸ್ಸಕ್ಕೆ ನಮ್ಮದು ಇವಾಗ ಹೋಗ್ಬಿಟ್ಟು ಓರಿ ಒಂದಿತ್ತು, ಆ ಓರಿ ಮಟ್ಟಕ್ಕೆ ಇದೇ ಇರೋದು. ಉದ್ದಪ್ಪನದಲ್ಲಿ ಇವತ್ತು ಅಲ್ಲಾದ್ರೆ ಪೈಕಿಯಲ್ಲಿ ಇಷ್ಟು ಉದ್ದಪ್ಪನ ಯಾವ ಓರಿನೂ ಇಷ್ಟು ಉದ್ದಪ್ಪನ ಇಲ್ಲ. ಆಮೇಲೆ ಇವಾಗ ನಿಮ್ಮ ಕಣ್ಣಿಗೆ ಕಾಣಿಸಲ್ವೇನು ಸರ್? ನಾವೇನು ಹೇಳ್ಬೇಕಾಗಿಲ್ಲ, ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಅಷ್ಟೇ ಉದ್ದಪ್ಪನ. ಆಮೇಲೆ ಈ ಜಾಗ ಅಂತೂ ಏಳು ಕೆಲಸ ಇಲ್ಲ ಸ್ವಾಮಿ. ಕೊಯ್ಲು, ಆಮೇಲೆ ಪೇಟೆ ಚೆನ್ನಾಗದೆ. ನಾವು ಮಾಡಿಲ್ಲ, ಅವ್ರೊಂದ್ಸಾರಿ ಮಾಡ್ಸವ್ರೆ, ನಾವೊಂದ್ಸಾರಿ ಮಾಡಿಸ್ಬೇಕು. ಆಮೇಲೆ ಸುಳಿ ನೋಡಿ, ಇದೊಂದು ಸುಳಿ, ಇವು 3 ಸುಳಿ ಬಿಟ್ರೆ ಯಾವ ಸುಳಿನೂ ಇಲ್ಲ. ಯಾವ ಸುಳಿ ನೋಡ್ಬೇಕಾಗಿರೋ ಸುಳಿಗಳೇ ಮೇನ್ ಇವೆ. ಮೇನ್ 3 ಸುಳಿ ನೋಡೋ ಸುಳಿ ಅವೆ. ಅವು 3 ಬಿಟ್ರೆ ಇನ್ನೇನು ಇಲ್ಲ. ಸುಳಿ ಹೆಸರುಗಳು ಹೇಳ್ಬಿಡ್ರಿ ಗೌಡ್ರೆ ಹಂಗೆ ಒಂದ್ಸಲ. ಇದು ಇಲ್ಲಿ ಕೆಳಕ್ಕೆ ಬಂದು ಇದು ನಮೀನಿ ಸುಳಿ, ಇದು ಮಾಮೂಲಿ ಸುಳಿ. ಇದು ಬಿಟ್ಟು ಕೆಳಕ್ಕೆ ಬಂದ್ಬಿಟ್ರೆ ಇದು ಮುಕ್ಕನ್ ಸುಳಿಗೆ ಬಂದ್ಬಿಡ್ತದೆ. ಇದು ಇಲ್ಲಿ ಈ ಜಾಗ ಬಿಟ್ಟು ಇಂಚಿಗೆ ಏನಾರ ಬಂದ್ಬಿಟ್ರೆ, ಕತ್ನೂರಿ ಬಿಟ್ಟು ಈಚೆಗೆ ಏನಾರ ಬಂದ್ಬಿಟ್ರೆ ಇದು ಬಡಗ ಸುಳಿ ಅಂತ. ಬಡಗ ಸುಳಿ. ಇದು ಅತ್ಲಾಗ ಏನಾರ ಜರ್ಕ್ಬಿಟ್ರೆ ಆ ಜಾಗದಲ್ಲಿ ಸುಳಿ ಇದ್ರೆ ದವನ್ ಸುಳಿ ಅಂತಾರೆ. ಇತ್ಲಾಗ ಏನಾರ ಬಂದ್ಬಿಟ್ರೆ ಇದು ಪಾತಾಳ ಸುಳಿ ಅಂತಾರೆ. ಪಾತಾಳ ಸುಳಿ. 3 ಸುಳಿ ಕರೆಕ್ಟಾಗವೆ ಸ್ವಾಮಿ, ಎತ್ಲಾಗೂ ಅಳ್ಳಾಡುವಂಗಿಲ್ಲ, ಹಂಗವೆ. ಇವಾಗ ಇದರಲ್ಲಿ ಕಾಡು ಸುಳಿ ಅವು ಇವು ಅಂತ ಯಾವ ಇಲ್ಲ. ಯಾವ ಕಡೆ ಬರ್ತವೆ? ಅವು ಕಾಡು ಸುಳಿ ನೋಡಿ ಇಲ್ಲಿ ಬರ್ತವೆ. ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರೆ ಗುಂಡಿಗೆ ಸುಳಿಗೆ ಬರ್ತವೆ. ಇಲ್ಲಿಗೆ ಇಲ್ಲಿಂದ ಇತ್ತ ಮ್ಯಾಲಕ್ಕೆ ಬಂದ್ಬಿಟ್ರೆ ಕಾಡು ಸುಳಿಗೆ ಬಂದ್ಬಿಡ್ತವೆ. ಈ ದಾರ ಅದಲ್ಲ, ಈ ದಾರಕ್ಕೆ ಹೋಗ್ಬಿಟ್ರೆ ಕಾಡು ಸುಳಿಗೆ ಬಂದ್ಬಿಡ್ತವೆ. ಇವಾಗ ಈ ಓರಿ 3 ಸುಳಿ ಇರೋದು? 3 ಸುಳಿ ಇರೋದು, ಇನ್ಯಾವೂ ಇಲ್ಲ. ಯಾವೂ ಇಲ್ಲ. 3 ಸುಳಿ ಎಲ್ಲ ನೋಡಿ ಹಿಡ್ಕೊ ಬಂದಿದ್ದೀವಿ. ಎಲ್ಲ ಸೋಸೆ ಅಲ್ದಿರ ಬಂಡವಾಳ ಏನು ಕಮ್ಮಿ ಕೊಟ್ಟಿದೆ ಸರ್. ಅಷ್ಟು ಬಂಡವಾಳ ಹಾಕಿದ್ಮೇಲೆ ಎಲ್ಲನೂ ಸೋಸಿ ಕರೆದ ಹೋದ್ಮೇಲೆ ಆಯ್ತದ. ಇನ್ನೇನು ಹೇಳ್ತೀರಾ ಈ ಓರಿ ಬಗ್ಗೆ? ಇನ್ನೇನು ಹೇಳೋಣ ಸ್ವಾಮಿ, ನಾನು ಇರೋದು ಹೇಳಿವ್ನಿ. ಈಗ ಆಮೇಲೆ ಅಕ್ಕಿ ನಮ್ದು ಒಂದೇ ಅಂತ ಹೇಳ್ಕೊಳ್ಳೋಕ್ಕೂ ಮರ ದೊಡ್ಡ ಮರ ಅದೇ ಸ್ವಾಮಿ. ಅದು ಹಂಗೆ ಹೇಳೋದು ಅನಲಾಯಕು. ಏನೋ ಇರೋದ್ರಲ್ಲಿ ಪರವಾಗಿಲ್ಲ ಕಣಪ್ಪ ಬಸಪ್ಪ ಅಂತ ಹೇಳ್ಕೊಬೋದು ಅಷ್ಟೇ ನಾವು. ಇನ್ನು ದೇಶದ ದೊಡ್ಡವರು ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ಇವಾಗ ಅಲ್ಲಾಗೋದ್ ಮುಂಚೆ ಬಿಡ್ತೀರಾ? ಸ್ವಾಮಿ ಹಲ್ಲು ಇನ್ನೇನು ಬಿದ್ದೋಗ ಹಲ್ಲು ಹುಟ್ಬಿಟ್ಟದೆ ಹಣ್ಣಲ್ಲಿ. ಇನ್ನೇನು ಹಲ್ಲು ಬಿದ್ಮೇಲೆ ಹಲ್ಲು ಹುಟ್ಟಿದ್ಮೇಲೆ ಬೀಳ್ತು ಅಂತಲೇ ಅರ್ಥ. ಅಲ್ಲಿ ಬಿದ್ದೋಯ್ತದೆ. ಇನ್ನು ಬೇಕು ಅಂದ್ರೆ ಬಿಡ್ತೀವಿ ಸರ್. ಬಿಡ್ತೀರಾ? ಬಿಡ್ತೀವಿ. ಇದು ಚಾರ್ಜಸ್ 1,000 ರೂಪಾಯಿ? 1,000 ಕಮ್ಮಿ ಬಿಟ್ರೆ ನಮ್ಗೆ ವರ್ಕೌಟ್ ಆಗಲ್ಲ. 1,000ದಂಗೆ ಮಾಡಿ ಬಿಡ್ತೀವಿ. ಬಿಡ್ತೀವಿ. ಸರ್ ಇವಾಗ ಏನಾಗಿದೆ ಏಜ್ ಕರೆಕ್ಟಾಗಿ? ಏಜು ಹಲ್ಲು 2.5 ವರ್ಷಕ್ಕೆ ಸ್ವಾಮಿ ಆಗೋದು. ಇದು 2.5 ವರ್ಷ ತುಂಬದಿ ಅಂತ ಅರ್ಥ. 2.5 ವರ್ಷ ತುಂಬದಿ? ತುಂಬದಿ. 2.5 ವರ್ಷ ಆಗದೆ ಇದ್ರೆ ಅಲ್ಲಿ ಬೀಳಕ್ಕಿಲ್ಲ.
ಅವರೆಲ್ಲ ಓದಿಗೆ ಏಜ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ನಾನು ಒಪ್ಪಲ್ಲ. ಹಾ 2 ವರ್ಷಕ್ಕೆ ಅಲ್ಲಿ ಬೀಳೋದು. ಇದು ಬ್ಲಡ್ ಲೈನ್ ಅಂತಾರಲ್ಲ, ಹಾ. ಯಾವ ಊರಿಗೆ ಹುಟ್ಟಿದೆ ಇದು CR7 ನಮ್ಮ ಹತ್ರದಿಂದಲೇ ಹೋಗಿತ್ತು. CR7 ಗೆ? CR7 ಹಾ 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 CR7 ಹುಟ್ಟಿರೋದು ಇದು. ಹಾ ಸರಿ. ಇದು ಯಾವ ಊರು ಬರುತ್ತೆ ನಿಮ್ದು? ನಮ್ಮದು ದೇವ್ರದೊಡ್ಡಿ ಅಂತ. ನಿಮ್ದು ಫೋನ್ ನಂಬರ್ ಏನಾದ್ರು ಇದೆಯಾ? ಹೇಳ್ತೀನಿ. ಫೋನ್ ನಂಬರ್ ಹೇಳ್ಬಿಟ್ರಿ ಹೆಂಗೆ? 900 ಹಾ. 844 2811. ಇವಾಗ ಎಲ್ಲರೂ ಜನಗಳು ಬಂದು ಕೇಳಿದ್ರೆ ಇದೇ ಊರಿನ ಬಿಡ್ರಿ ಅಂದ್ರೆ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡ್ತೀವಿ. ಏನು ಅಲ್ಲಿ ಬಿಡೋವರೆಗೂ ಏನು ಕಾಯಲ್ಲ ಇವಾಗ? ಇಲ್ಲ ಕಾಯಲ್ಲ. ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇದಕ್ಕೆ ಇನ್ನೊಂದು ಯೋಚನೆ ಮಾಡೋದು ಸ್ವಾಮಿ ಅವರು. ಹಾಂ ಕಾರಣ ಅಂತ ಹೆಸರಿಟ್ಬಿಟ್ಟಿವಿ. ಹಾಂ ಇದೊಂದ ನಮ್ಮ ಮಾತನ್ನು ನಡೆಸ್ಕೊಡ್ಬೇಕಣಪ್ಪ ನೀವು. ಹಾಂ ನೀವು ಅಲ್ಲಿ ಹೋಗಿ ಬದಲಾಯಿಸ್ಕೊಡ್ದು ಹೆಸರ ಇದೇ ಹೆಸರು ನಿಲ್ಲಿಸ್ಬೇಕು ಅಂತ ಏನು ಹೆಸರು ಅವರು ಇಟ್ಟಿದ್ದಾರೆ? ಕರ್ಣ ಅಂತ ಇರ್ತಾವೆ. ಕರ್ಣ. ಕರ್ಣ. ಹಾಂ ಕರ್ಣ. ಓಕೆ. ಈಗ ಅದರಿಂದ ಅವ್ರದ್ದು ಒಂದು ಮಾತು ನಡೆಸ್ಬೇಕು ಅಂದ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ನೀವು ಅದೇ ಕರ್ಣ ಅಂತ ನಾವು ನಮಗೆ ಕರ್ನಾಟಕ ಚೆಲುವ ಅಂತ ಅದರಲ್ಲಿ ಸಾನೆ ಬೆಳೆದಿದ್ದು, ಆ ಹೆಸರು ಇಕ್ಕಾನ ಅಂತ ಮಾಡ್ಕೊಂಡಿದ್ದು. ಹಾಂ ಇವಾಗ ಅವ್ರು ಕೇಳ್ಕೊಂಡಿರೋದು ಹೆಸರು ಯಾವ ಹೆಸರು ಇಕ್ಕಲ್ಲ, ಅವ್ರದ್ದು ಒಂದು ಮಾತು ನಡೆಸ್ಬೇಕು ಸ್ವಾಮಿ. ಅದೊಂದು ಅವರು ಓರಿ ನಮ್ಮ ಕೈ ಕೊಡುವಾಗ ಕೇಳ್ಕೊಂಡವ್ರೆ, ಇದೊಂದು ಹೆಸರು ಬದಲಾಯಿಸಕ್ಕಿಲ್ಲ ಕಣಪ್ಪ ನೀನು, ಇದೊಂದು ಹೆಸರು ಮಾತ್ರ ನಿಲ್ಲಿಸ್ಬೇಕು, ನಾವು ಹಿಂಗೆ ಕರ್ಣ ಅಂತ ಇಕ್ಕೀವಿ, ಆ ಹೆಸರಲ್ಲಿ ಇರಬೇಕು ಓರಿ ಅಂತ ಹೇಳೋರು. ಸರಿ ಗೌಡ್ರೆ.